ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ಲತ್ತೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಒಂದು 10 ನಿಮಿಷದಲ್ಲಿ ಕ್ವಿಕ್ಕಾಗಿ ರವೆ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಲತ್ತೀನಿ ನೋಡ್ರಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನಾವು ಅಕ್ಕಿ ನೆನೆ ಹಾಕಲ್ದಾಗ ಮಕ್ಕಳು ಏನಾದರೂ ಹಠ ಮಾಡ್ಲತ್ರ ನಾವು ಇನ್ಸ್ಟೆಂಟಾಗಿ ಯಾವಾಗ ಬೇಕಾದ್ರೂ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೋಡ್ರಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಬರ್ರಿ ಏನೇನು ಸಾಮಗ್ರಿಗಳು ಬೇಕಂತ ತೋರಿಸ್ತೀನಿ ರೀ ರವೆ ದೋಸೆ ಮಾಡೋಕೆ. ಒಂದು ದೊಡ್ಡದು ಕಪ್ ಆಗೋಷ್ಟು ರವೆ ತೊಗೋಬೇಕು ನೋಡಿ. ಆಮೇಲೆ ಒಂದು 2 ಇಲ್ಲ 3 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ರೀ. ಆಮೇಲೆ ಕಡಲೆ ಹಿಟ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು. ಆಮೇಲೆ ಇದು ಅಕ್ಕಿ ಹಿಟ್ಟು ನೋಡಿರಿ. ಅಕ್ಕಿ ಹಿಟ್ಟು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು. ಆಮೇಲೆ ಒಂದು ಅರ್ಧ ಕಪ್ ಮೊಸರು ತೊಗೊಳ್ರಿ. ಆಮೇಲೆ ಇವಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಒಂದು ಬಟ್ಟಲ್ನಾಗ ಹಾಕ್ಕೊಳ್ತೀನಿ ರೀ. ಬಟ್ಟಲ್ನಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ರವೆ ಹಾಕ್ಕೊಂಡಿನಿ ನೋಡಿ. ಆಮೇಲೆ ನಾವೇನೇನು ಹಿಟ್ಟು ತೊಗೊಂಡಿನಿ ನೋಡಿರಿ. ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು, ಇವು 3 ಹಾಕ್ಕೊಳ್ಬೇಕು ನೋಡಿರಿ. ಇವಾಗ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ. ಅಷ್ಟು ಇಂಗ್ರೀಡಿಯೆಂಟ್ಸ್ ನಾವು ಹಾಕ್ಕೊಂಡ್ಮೇಲೆ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ನೋಡಿರಿ. ಇವಾಗ ಅದ್ರೊಳಗೆ ಹಾಕ್ಕೊಂಡು ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸರ್ ಮಾಡ್ಕೊಳತ್ತೀನಿ ನೋಡ್ರಿ ನಾನು. ಇವಾಗ ತೆಗೆದು ತೋರಿಸ್ಲತ್ತೀನಿ ನೋಡ್ರಿ. ಈ ಹದದಾಗ ಬಾರೀಕಾಗಿ ಬರ್ಬೇಕು ನೋಡ್ರಿ. ಒಂದು ಸ್ವಲ್ಪ ಮೀಡಿಯಮ್ದಾಗ ಬರಬೇಕು. ಆಮೇಲೆ ಇದಕ್ಕೆ ನಾನು ತೆಗೆದಿಟ್ಕೊಂಡಿಲ್ರಿ ಮೊಸರು ಅರ್ಧ ಕಪ್ಪು. ಅದೆಷ್ಟು ಮೊಸರು ಹಾಕ್ಕೊಳತ್ತೀನಿ ನೋಡಿ. ಅದೇ ಕಪ್ಪಿನ ಒಂದು ಅರ್ಧ ಕಪ್ ಆಗೋಷ್ಟು ಮೇಲಿನ ನೀರು ಹಾಕ್ಕೊಳ್ಬೇಕು. ಇವಾಗ ನೀರು ಹಾಕ್ಕೊಳತ್ತೀನಿ ನೋಡ್ರಿ. ಇವಾಗ ನೀರು ಮೊಸರು ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಬರ್ಬೇಕು ನೋಡ್ರಿ. ಫುಲ್ ಬಾರೀಕ್ ಆಗೋವರೆಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಕು ನೋಡಿ. ಇವಾಗ ರುಬ್ಕೊಳ್ಳೋದು ಆಗ್ಯದ ನೋಡ್ರಿ. ಈ ಹದದಾಗ ರುಬ್ಕೊಂಡಿನಿ ನೋಡಿ. ಒಂದು ಸ್ವಲ್ಪ ಮೀಡಿಯಮ್ ಆಗಿ ಬರಬೇಕು. ಅಷ್ಟೊಂದು ತೆಳು ಆಗು ಬರಬಾರ್ದು, ಅಷ್ಟೊಂದು ಗಟ್ಟಿಯಾಗಿ ಬರಬಾರ್ದು, ಮೀಡಿಯಮ್ ಆಗಿ. ಇವಾಗ ಇದು ಒಂದು ಬಟ್ಟಲ್ನಾಗ ನಾನು ತೆಗೆದಿಟ್ಕೊಳತ್ತೀನಿ ನೋಡಿ. ಅಷ್ಟು ದೋಸೆ ಹಿಟ್ಟು ಯಾವ ಟೈಪ್ ಬರ್ತದೋ ಅದೇ ಟೈಪೇ ಮಿಕ್ಸ್ ಮಾಡ್ಕೋಬೇಕ್ರಿ. ಅಷ್ಟೊಂದು ತೆಳು ಆಗು ಬರಬಾರ್ದು, ಅಷ್ಟೊಂದು ಗಟ್ಟಿಯಾಗೂ ಬರಬಾರ್ದು. ಅವಾಗೆ ದೋಸೆ ಸರಿಯಾಗಿ ಬರ್ತಾವೆ ನೋಡ್ರಿ ರವೆ ದೋಸೆ. ಇವಾಗ ನಾನು ಅದಕ್ಕೆ ಬೇಕಿಂಗ್ ಸೋಡಾ ಹಾಕ್ಕೊಳತ್ತೀನಿ ನೋಡ್ರಿ ಒಂದು ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳತ್ತೀನಿ ನೋಡ್ರಿ. ಒಂದು ಚುಟ್ಕಿ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರ್ ಒಂದು ಸ್ವಲ್ಪ ಕೆಂಪಾಗಿ ಬರ್ತಾವೆ ರೀ. ಸರಿಯಾಗಿ ಬರ್ತಾವೆ, ಸರಿಯಾಗಿ ಕಾಣಿಸ್ತಾವೆ ನೋಡೋಕ್ಕೂ. ಆಮೇಲೆ ಇದು ಒಂದು 10 ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ. ಒಂದು 10 ಇಲ್ಲ 15 ನಿಮಿಷ. ಇವಾಗ ನಾನು ದೋಸೆ ಹೆಂಚಿಟ್ಕೊಂಡಿನಿ ನೋಡ್ರಿ. ಹಾಕ್ಕೊಳತ್ತೀನಿ ನೋಡಿ. ದೋಸೆ ಹಾಕಿ ತೋರಿಸ್ಲತ್ತೀನಿ ನೋಡಿ. ನಾನು ಒಂದು 15 ನಿಮಿಷ ಬಿಟ್ಟಿನಿ ರೀ ನಾನು. ನೋಡ್ಬೋದ್ರಿ ನೀವು. ಹಿಟ್ಟು ಅಷ್ಟೊಂದು ತೆಳು ಆಗೋ ಬಂದಿಲ್ಲ, ಅಷ್ಟೊಂದು ಗಟ್ಟಿಯಾಗೋ ಬಂದಿಲ್ಲ, ಮೀಡಿಯಮ್ನಾಗ ಬಂದದ. ಭಾಳ ಸ್ಪಾಂಜಿಯಾಗಿ ಬರ್ತಾವ್ರಿ ಇಡ್ಲಿ. ಯಾವ ಟೈಪ್ ಮೆತ್ತಗಾಗಿ ಬರ್ತಾವೆ ನೋಡ್ರಿ ಅದೇ ಟೈಪ್ ಸ್ಪಾಂಜಿಯಾಗಿ ಕಾಣಿಸ್ತಾವೆ. ನೋಡ್ಬೋದ್ರಿ ನೀವು. ನಾನು ಮಾಡ್ಮೇಲೆ ತೋರಿಸ್ತೀನಿ ಫುಲ್ ಆದಮೇಲೆ. ಇವಾಗ ಅದ್ರ ಮೇಲೆ ನಾನು ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಒಂದು ಸ್ಪೂನ್ ತೊಗೊಂಡು ಎಣ್ಣೆ ಹಾಕ್ಕೊಳ್ಬೇಕು. ಮೇಲೆ ಎಣ್ಣೆ ಹಾಕೊಂಡ್ಮೇಲೆ 1 ನಿಮಿಷ ಉರಿ ಲೋ ಫ್ಲೇಮ್ದಾಗ ಇಟ್ಟು ಬಿಡ್ಬೇಕು ನೋಡ್ರಿ. ಇವಾಗ ಎಣ್ಣೆ ಎಲ್ಲ ಫುಲ್ ಕವರ್ ಆಗ್ಲತ್ತು ನೋಡ್ರಿ ದೋಸೆಗೆ. ಇವಾಗ ಫುಲ್ ಬೆಂದದ ನೋಡ್ರಿ. ನಾನು ತೆಗೆದು ತೋರಿಸ್ಲತ್ತೀನಿ ನೋಡಿ. ಈ ಟೈಪ್ ಬಂದದ ನೋಡಿ. ಅಷ್ಟೊಂದು ತೆಳುವಾಗೂ ಮಾಡ್ಕೊಬೇಡ್ರಿ, ಅಷ್ಟೊಂದು ದಪ್ಪನೂ ಮಾಡ್ಕೊಬೇಡ್ರಿ, ಮೀಡಿಯಮ್ನಾಗ ಇರಬೇಕು. ಮಾಡುವಾಗ ಗರಿಯಾಗಿ ಕಾಣಿಸ್ತಾವ್ರಿ. ಮಾಡ್ಮೇಲೆ ಫುಲ್ ಸ್ಮೂತಾಗಿ ಸ್ಪಾಂಜಿಯಾಗಿ ಬರ್ತಾವೆ ನೋಡಿ. ಇವಾಗ ಮೇಲೆ ಕೆಳಗೆ ಎಲ್ಲನೂ ಸುತ್ಕೊಳ್ಬೇಕು ನೋಡ್ರಿ. ಒಂದು ಸ್ವಲ್ಪ ನೋಡ್ಬೋದ್ರಿ ನೀವು. ಈ ಕಡೆ ಸೈಡ್ನೂ ನಾನು ಸುಟ್ಕೊಂಡಿನಿ. ಇವಾಗ ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದು ಫುಲ್ ಬೆಂದವ್ರಿ. ನಾನು ತೆಗೆದು ತೋರಿಸ್ಲತ್ತೀನಿ ನೋಡಿ ನಿಮಗೆ. ಈ ಟೈಪ್ ಕಾಣಿಸ್ಲತ್ತದ. ಇವಾಗ ಇದು ತೆಗೆದಿಟ್ಕೊಂಡು ನಾನು ಇನ್ನೊಂದು ದೋಸೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ಇದನ್ನು ನಾವು ಅದೇ ಟೈಪ್ ಹಾಕ್ಕೊಳ್ಬೇಕ್ರಿ. ಫುಲ್ ಹಿಟ್ಟು ಎಷ್ಟು ತೆಳುವಾಗಿ ಬಂದದ ನೋಡ್ರಿ. ಇದೇ ಹದದಾಗ ನೀವು ಹಿಟ್ಟು ರುಬ್ಕೊಡ್ರಿ. ಇವಾಗ ಇದು ಹಾಕ್ಕೊಳ್ಳೋದಾಗ್ಯದ ನೋಡ್ರಿ. ನಾನು ದೋಸೆ ತೆಗೆದು ತೋರಿಸ್ಲತ್ತೀನಿ ನೋಡಿ. ಎಷ್ಟು ಸ್ಪಾಂಜಿಯಾಗಿ ಬಂದದ. ನಾನು ಕೈಯಲ್ಲಿ ಮಗಸ್ ತೋರಿಸ್ಲತ್ತೀನಿ ನೋಡಿ. ಎಷ್ಟು ಮೆತ್ತಗಾಗಿ ಬಂದದ ನೋಡಿ.
ಇವಾಗ ಇದು ಹಾಕ್ಮೇಲೆ ಒಂದು ನಿಮಿಷ ಆದಮೇಲೆ ಉರಿ ಮೀಡಿಯಮ್ ಫ್ಲೇಮ್ನಾಗೆ ಇಡ್ರಿ. ಆಮೇಲೆ ಮೇಲೆ ಎಣ್ಣೆ ಉದುರಿಸ್ಕೊಳತ್ತೀನಿ ನೋಡಿ. ಎಣ್ಣೆ ಇಲ್ಲ ತುಪ್ಪ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಯೂಸ್ ಮಾಡಿರಿ. ಇವಾಗ ತೆಗೆದು ತೋರಿಸ್ಲತ್ತೀನಿ ನೋಡ್ರಿ ಇದನ್ನು. ಇವಾಗ ಇದನ್ನು ಫೋಲ್ಡ್ ಮಾಡಿ ತೋರಿಸ್ಲತ್ತೀನಿ ನೋಡಿ ವೀಕ್ಷಕರೇ. ಈ ಟೈಪ್ನಾಗ ಬಂದವ ಅಷ್ಟು ನಾನು ಹೀಗೆ ಮಾಡ್ಕೋತೀನಿ. ಇವಾಗ ಮುಂದಕ್ಕೂ ಇವಾಗ ಲಾಸ್ಟಿಗೆ ಈ ಟೈಪ್ ಬಂದವು ನೋಡಿ. ನಾನು ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡಿ. ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿನಿ ನೋಡ್ರಿ ಒಂದು ಸ್ವಲ್ಪ. ನನ್ನ ಬಲ್ಲಿ ಹಸಿಮೆಣ್ಸಿನ್ಕಾಯಿ ಇದ್ದಿಲ್ರಿ, ನಾನು ಒಣ ಖಾರದ ಪುಡಿನೇ ಯೂಸ್ ಮಾಡ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿನಿ. ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ಲತ್ತೀನಿ ನೋಡಿ ಫ್ರೆಂಡ್ಸ್. ಒಂದು 10 ನಿಮಿಷನಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೋಡಿರಿ, ಈಸಿಯಾಗಿ ಬರ್ತಾವ. ನನ್ನ ವಿಡಿಯೋ ಪೂರ್ತಿ ನೋಡಿ ಮತ್ತು ನೀವು ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಇವತ್ತಿನ ರವೆ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ತಪ್ಪದೆ ಒಂದು ಲೈಕ್ ಮಾಡಿರಿ ವೀಕ್ಷಕರೇ. ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಕೊನೆಯದಾಗ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.